SN ಸ್ಟಡಿ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಕಂಪ್ಯೂಟರ್ 20 MC ಕ್ವೆಶ್ಚನ್ಗಳನ್ನು ಡಿಸ್ಕಸ್ ಮಾಡಲಾಗುತ್ತದೆ. ಪ್ರೀತಿಯ ಸ್ನೇಹಿತರೆ, ಜೀವನದಲ್ಲಿ ಧೈರ್ಯ ಹೊಂದಿದ್ದರೆ ಏನಾದರೂ ಸಾಧಿಸಬಹುದು. ಧೈರ್ಯವೇ ಸರ್ವ ಸಾಧನ ಅಂತ ಹೇಳ್ತಾ, ಯಾಕಂದರೆ ಧೈರ್ಯ ನಿಮ್ಮ ಹತ್ರ ಇದ್ದರೆ ನೀವು ಏನೂ ಸಾಧನೆ ಮಾಡ್ಬೋದು. ಇವತ್ತು ನಮ್ಮ ವಿದ್ಯಾರ್ಥಿಗಳು ಯಾವುದೇ ನೋಟಿಫಿಕೇಷನ್ ಇಲ್ಲ ಅಂತ ತಾಳ್ಮೆಯಿಂದ ಕಾಯ್ತಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು PSI ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, FDA, SDA, CTI, PDO, ಗ್ರೇಡ್ 1, ಗ್ರೇಡ್ 2 ಇನ್ನೂ ಹಲವಾರು ಉದ್ಯೋಗಗಳ ಆಕಾಂಕ್ಷಿಗಳು ಇವತ್ತು ಕಾಯ್ದಿದ್ದಾರೆ. ಇವತ್ತು ಸರ್ಕಾರ ವಿದ್ಯಾರ್ಥಿಗಳೊಂದಿಗೆ ಯಾವ ರೀತಿ ನಡೆದುಕೊಳ್ತದೆ ಅಂತ ನಿಮಗೆಲ್ಲರೂ ಗೊತ್ತಿದೆ. ಅದಕ್ಕಾಗಿ ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಬೇಗನೆ ನೋಟಿಫಿಕೇಷನ್ ಮಾಡಲಿ ಅಂತ ಹೇಳ್ತಾ, ಯಾಕಂದರೆ ವಿದ್ಯಾರ್ಥಿಗಳು ತಾಳ್ಮೆ ಬಹಳ ಪರೀಕ್ಷೆ ಮಾಡ್ತಿದ್ದ ಸರ್ಕಾರಗಳು. ಅದಕ್ಕಾಗಿ ಸ್ನೇಹಿತರೆ, ನಿಮ್ಮ ತಾಳ್ಮೆ ಎಷ್ಟು ತಾಳ್ಮೆಯಿಂದ ಕಾಯ್ತೀರಿ ಅಷ್ಟು ನಿಮ್ಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಯಾಕಂದರೆ ನಾವು ಹೀಗೆ ಮಾತಾಡ್ತಿದ್ರೆ ಮಾತುಗಳು ಬೆಳೀತಾನೆ ಇರ್ತವೆ. ಇವಾಗ ಏನೋ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ ಕೆಲವೊಬ್ಬರು. ಅದೇ ರೀತಿ ಅದಕ್ಕಾಗಿ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಯಾಕಂದರೆ ಮೋಟಿವೇಷನ್ ಮಾಡ್ಕೊತಿದ್ರೆ ನಾವು ಮೋಟಿವೇಷನ್ ಆಗಿ ಉಳಿತಿರ್ತೀವಿ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಏನೇ ಸಾಧನೆ ಮಾಡೋದ್ರು ತಾಳ್ಮೆ ಭಾಳ ಮುಖ್ಯ ಇರ್ತದೆ. ಅದಕ್ಕಾಗಿ ನಿಮ್ಮ ತಾಳ್ಮೆಯಿಂದ ನೀವು ಸ್ಟಡಿ ಮಾಡಿ ಅಂತ ಹೇಳ್ತಾ ನಾನಿವತ್ತು ನೇರವಾಗಿ ಒಂದು ಕ್ವಶನ್ ಬರ್ತೀನಿ ಸ್ನೇಹಿತರೆ. MS ಎಕ್ಸೆಲ್ನಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಇರುವುದಿಲ್ಲ? ಇನ್ MS ಎಕ್ಸೆಲ್ ವಿಚ್ ಅಮಾಂಗ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ಸ್ ಈಸ್ ನಾಟ್ ಅ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್? ಅಂದರೆ ಯಾವುದು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಆಗಿರುವುದಿಲ್ಲ. ಈ MS ಎಕ್ಸೆಲಲ್ಲಿ ಇದು ಸ್ಪ್ರೆಡ್ ಅಂತ ಕೊಡ್ರಿ. ಈ ರೀತಿ ಇರ್ತದೆ. ನೀವು ಓಪನ್ ಮಾಡಿದಾಗ ಈ ರೀತಿ ಇರ್ತದೆ. MS ಎಕ್ಸೆಲ್ ನೀವು ಓಪನ್ ಮಾಡಿರ್ತೀರ, ಅಲ್ಲಿ ಸ್ಪ್ರೆಡ್ಶೀಟ್ ಇತ್ತು ಈ ರೀತಿ ಇರ್ತದೆ. ಅವಾಗ ಯಾವ ರೀತಿ ಎವರೇಜ್ ಕಂಡುಹಿಡಿಬೇಕಾಗ್ತದೆ. ಇದು ಎವರೇಜ್ ಆಗಿರ್ತದೆ, ಕರೆಕ್ಟ್ ಆಗಿರ್ತದೆ. ಕೌಂಟು ಅಂದರೆ 1, 2, 3, 4 ಅಂತ ಮಾಡಿರ್ತೀರಿ, ಎಲ್ಲ ಕೌಂಟ್ ಆಗ್ತದೆ. ರೇಟ್ ಲಾರ್ಜ್ ಅಂದರೆ ಮ್ಯಾಕ್ಸಿಮೈಸು ಮಿನಿಮೈಸ್ ಅಂತ ಬರ್ತಾವೆ. ಮ್ಯಾಕ್ಸಿಮಮ್ ಕಂಡುಹಿಡಬೇಕಂದ್ರೆ MAX ಅಂತ ಬರ್ತದೆ, ಈಕ್ವಲ್ ಟು ಮಿನಿಮಮ್ ಅಂದರೆ MIN ಅಂತ ಬರ್ತದೆ. ಇಲ್ಲಿ ರೇಟ್ ಎಂಬುದು ಆಗಿರುವುದಿಲ್ಲ ನೋಡಿ ಸ್ನೇಹಿತರೆ. ಎವರೇಜ್ ಆಗಿರ್ತದೆ, ಕೌಂಟ್ ಆಗಿರ್ತದೆ, ಲಾರ್ಜ್ ಆಗಿರ್ತದೆ. ಇಲ್ಲಿ ರೇಟ್ ಆಗಿರುವುದಿಲ್ಲ. MS ಎಕ್ಸೆಲ್ನಲ್ಲಿ ಆಟೋಫಿಲ್ನ ಲಕ್ಷಣವೇನೆಂದರೆ, ಇನ್ MS ಎಕ್ಸೆಲ್ ಆಟೋಫೈಲ್ ಫ್ಯೂಚರ್ ಈಸ್ ಅಂದರೆ ಆಟೋಫೈಲ್ನ ಫ್ಯೂಚರ್ ಅಂದರೆ ಲಕ್ಷಣ ಏನಾಗಿದೆ ನೋಡಿ. ಒಂದನೇ ಲಕ್ಷಣ ಅಂದರೆ ದತ್ತಾಂಶದ ಸೀಕ್ವೆನ್ಸಿಯಲ್ ಸೀರೀಸನ್ನು ವಿಸ್ತರಿಸಿಗೊಳಿಸುವುದು. ಎರಡನೇ ಹೇಳಿಕೆ ಸೆಲ್ ರೇಂಜ್ನ ವ್ಯಾಲ್ಯೂಗಳನ್ನು ಯಾಂತ್ರಿಕವಾಗಿ ಕೂಡಿಸುತ್ತಾ ಹೋಗುವುದು. ಹೇಳಿಕೆ 3 ಆಯ್ಕೆ ಮಾಡಿದ ಸೆಲ್ಲು ಸುತ್ತಲೂ ಬಾರ್ಡರನ್ನು ಅಪ್ಲೈ ಮಾಡುವುದು. ಮೇಲಿನ ಯಾವುದೂ ಅಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, MS ಎಕ್ಸೆಲ್ನಲ್ಲಿ ಆಟೋಫೈಲ್ನ ಲಕ್ಷಣ ಏನಪ್ಪ ಅಂದರೆ ದತ್ತಾಂಶ ಸೀಕ್ವೆನ್ಸಿಯಲ್ ಸೀರೀಸನ್ನು ವಿಸ್ತಾರ ಮಾಡುತ್ತಾ ಹೋಗೋದು. ಇಲ್ಲಿ ಒಂದನೇ ಹೇಳಿಕೆ ಸರಿಯಾಗಿರುತ್ತದೆ. MS ಎಕ್ಸೆಲ್ನಲ್ಲಿ ಒಂದು ಸೆಲ್ನಲ್ಲಿ ಟೆಕ್ಸ್ಟ್ ಫಿಟ್ ಆಗದಿದ್ದಲ್ಲಿ ಆಗ ಏನು ಮಾಡಬೇಕು ಅಂದರೆ, ಇನ್ MS ಎಕ್ಸೆಲ್ ಇಫ್ ಅ ಟೆಕ್ಸ್ಟ್ ಕೆನಾಟ್ ಫಿಟ್ ಇನ್ ಅ ಸೆಲ್ ದೆನ್ ಅಂತ ಹೇಳಿದರೆ, ಅದು ಮರೆಯಾಗಿರುವುದು, ಅದು ಅಳಿಸಿ ಹೋಗಿರುವುದು, ಅದು ಎಂಟರೇ ಆಗಿರಲಾರದು, ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಅದು ಮರೆಯಾಗಿರುವುದು ಆನ್ಸರ್ ಸರಿಯಾಗಿರ್ತದೆ ನೋಡಿ. MS ಎಕ್ಸೆಲ್ನಲ್ಲಿ ಶೆಲ್ ಕಂಟೆಂಟನ್ನು ಎಡಿಟ್ ಮಾಡಲು ಬೇಕಾದ ಶಾರ್ಟ್ಕಟ್ ಕೀ ಯಾವುದು? ಫಂಕ್ಷನ್ ಕೀ ಫಾರ್ ಎಡಿಟಿಂಗ್ ಶೆಲ್ ಕಂಟೆಂಟ್ ಈಸ್. ಯಾವ ಶೆಲ್ಲಿನಿಂದ ನಾವು ಯಾವ ಶಾರ್ಟ್ಕಟ್ ಕೀಯಿಂದ ನಾವು ಎಡಿಟ್ ಮಾಡ್ತೀವಿ? F1, F2, F3, F10. ಇಲ್ಲಿ ನೇರವಾಗಿ ಆನ್ಸರ್ ಅಂದರೆ F2 ಸೆಲ್ ಮುಖಾಂತರ ನಾವು ಏನು ಮಾಡ್ತೀವಪ್ಪ ಅಂದರೆ ಎಡಿಟ್ ಮಾಡ್ತೀವಿ. ಇದು MS ಎಕ್ಸೆಲ್ ಅಂತ ತಿಳ್ಕೊಳ್ರಿ. ನಾನು ಇದ್ರ ಮುಖಾಂತರ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಇಲ್ಲಿ ಇದಿರ್ತದೆ. ಈ ಸೆಲ್ ನಿಮಗೆ ಎಡಿಟ್ ಮಾಡ್ಬೇಕಪ್ಪ ಅಂದರೆ ನಿಮ್ಮ ಶಾರ್ಟ್ಕಟ್ ಕೀ ನೋಡೋಕಲ್ಲಿ ಫಂಕ್ಷನ್ ಕೀ ಇರ್ತವೆ. F1, F2, F3, F4 ಈ ರೀತಿ ಇರ್ತವೆ. ಈ F2 ಒತ್ತಿದಾಗ ನಿಮ್ಮ ಏನೈತಪ್ಪ ಅಂದರೆ ಈ ಸೆಲ್ನಾಗ ಎಡಿಟ್ ಆಗ್ತಿರ್ತದೆ. ಅದಕ್ಕಾಗಿ ಇಲ್ಲಿ F2 ಸರಿ ಇರ್ತದೆ. ಈ F1 ಏನಂದ್ರಪ್ಪ, ನಿಮಗೆ ಏನಾದರೂ ಒಂದು ಗೊತ್ತಿರಲಾದಾಗ ನೀವು ಹೆಲ್ಪ್ ಅಂತ ಬರ್ತದೆ. F1 ಆದಾಗ ಹೆಲ್ಪ್ ಅಂದರೆ ಏನಾದರೂ ನೀವು ಹೆಲ್ಪ್ ಬೇಕಾದ್ರೆ F1 ಒತ್ತಬೇಕಾಗ್ತದೆ. ಈ Alt F4 ಆದಾಗ ನಿಮ್ಮ ಕಂಪ್ಯೂಟರ್ ಶಟ್ ಡೌನ್ ಆಗಿರ್ತದೆ. ಈ ರೀತಿ ನಿಮಗೂ ಗೊತ್ತಿರಬೇಕು. ನೆಕ್ಸ್ಟ್ ಹೋಗೋಣ. MS ಎಕ್ಸೆಲ್ನಲ್ಲಿ ಟುಡೇ ಈಕ್ವಲ್ ಟು ಬೇಕು ಸ್ನೇಹಿತರೆ. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟು ನೋಡ್ರಿ. ಇನ್ MS ಎಕ್ಸೆಲ್ ಇಫ್ ಯು ಎಂಟರ್ ದ ಫಂಕ್ಷನ್ ಈಕ್ವಲ್ ಟು ಟುಡೇ ಬ್ರ್ಯಾಕೆಟ್ ಕ್ಲೋಸ್ ಆ್ಯಂಡ್ ಪ್ರೆಸ್ ಎಂಟರ್ ಕೀ ಇಟ್ ರಿಟರ್ನ್ಸ್ ಅಂದರೆ ಯಾವ ಒಂದು ಮಾಹಿತಿ ಕೊಟ್ಟಿರ್ತದೆ ಅಂದರೆ, MS ಎಕ್ಸೆಲ್ನಲ್ಲಿ ಟುಡೇ ಫಂಕ್ಷನ್ನು ಎಂಟರ್ ಮಾಡಿ ಮತ್ತು ಎಂಟರ್ ಬಟನನ್ನು ಒತ್ತಿದಾಗ
ಅದು ಏನನ್ನು ಕೊಡುತ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಇವತ್ತಿನ ದಿನ, ಇವತ್ತಿನ ದಿನಾಂಕ, ಇವತ್ತಿನ ದಿನ ಹಾಗೂ ದಿನಾಂಕ, ಇವತ್ತಿನ ದಿನಾಂಕ ಹಾಗೂ ಸಮಯ. ಇಲ್ಲಿ ನೋಡಿ ಕರೆಂಟ್ ಡೇ, ಕರೆಂಟ್ ಡೇಟ್, ಕರೆಂಟ್ ಡೇ ಆ್ಯಂಡ್ ಡೇಟ್, ಕರೆಂಟ್ ಡೇಟ್, ಡೇ, ಡೇಟ್ ಆ್ಯಂಡ್ ಟೈಮ್. ಇಲ್ಲಿ ಸರಿಯಾದ ಆನ್ಸರು ಇವತ್ತಿನ ದಿನಾಂಕ. ಇವತ್ತಿನ ದಿನಾಂಕ ಎರಡನೇ ಹೇಳಿಕೆ ಕರೆಂಟ್ ಡೇಟ್ ಸರಿಯಾಗಿರುತ್ತದೆ. MS ಎಕ್ಸೆಲ್ನಲ್ಲಿ ಕಾಲಮ್ ಡಿ ಹಾಗೂ ಕಾಲಮ್ ಇಗಳ ನಡುವೆ ಒಂದು ಕಾಲಮನ್ನು ಸೇರಿಸಬೇಕಾದಾಗ ನೀವು ಏನು ಮಾಡಬೇಕು? ಇದು MS ಎಕ್ಸೆಲ್. ಓಕೆನಾ? ಹಿಂಗೆ ಕಾಲಮ್ ಇರ್ತಾವ ಅಂತ ತಿಳ್ಕೊಳ್ರಿ. ಈ ರೀತಿ ಇರ್ತಾವೆ. ಇಲ್ಲಿ ಮಾಡೀನಿ ನಾನು ಡಿ ಇ ಅಂತ ಬರ್ದೀನಿ ರೀ. ಈ ಮಧ್ಯೆ ನಾವೇನು ಮಾಡ್ಬೇಕಾದ ಒಂದು ಕಾಲಮ್ ಸೇರಿಸ್ಬೇಕಾಗ್ತದೆ. ನಾವು ಯಾವುದಂದ್ರೆ ಡಿನ ಆಯ್ಕೆ ಮಾಡ್ಕೋ, ಇ ಆಯ್ಕೆ ಮಾಡ್ಬೇಕಾ, ಇಗಳ ನಡುವೆ ಅಂತ ಈ ನಡುವೆ ಇಲ್ಲಿ ನಾವು ಆಯ್ಕೆ ಮಾಡೋಕ್ಕಾಗ್ತದೆ. ಅದಕ್ಕೋಸ್ಕರ ನಾವು ಇಲ್ಲಿ ಕಾಲಮ್ ಈ ಆಯ್ಕೆಯನ್ನು ಮಾಡಬೇಕು. ಅದಕ್ಕಾಗಿ ಎರಡನೇ ಆನ್ಸರ್ ಸರಿಯಾಗಿರ್ತದೆ. ಓಕೆನಾ? MS ಎಕ್ಸೆಲ್ನಲ್ಲಿ ನೀವು ಗುಂಡಿಯನ್ನು ಒತ್ತಿದಾಗ ನಿಮ್ಮ ಟೈಪಿಂಗನ್ನು ತನ್ನ ಪರಿವಿಡಿ ಎಂದು ಶೆಲ್ಲನ್ನು ಸ್ವೀಕರಿಸುವುದು. ಇದು MS ಎಕ್ಸೆಲ್. 1 2 3 4 ಈ ಥರ ಹೊಡಿತೀನಿ ರೀ. ನಾನು ಸುಮ್ಮನೆ ನಿಮ್ಗೆ ಒಂದು ಪ್ರಾಕ್ಟಿಕಲ್ ಸುಮ್ಮನೆ ನಾನು ಒಂದು ಇದ್ರ ಮುಖಾಂತರ ನಿಮ್ಗೆ ಪ್ರಾಕ್ಟಿಕಲ್ ಹೇಳ್ತಿದ್ದೀನಿ. ಈಗ ಇದು MS ಎಕ್ಸೆಲ್ ಅಂತಿಕೋರಿ. ನೀವು ಗುಂಡಿನ ಒತ್ತಾಗ ಇಲ್ಲೊಂದು ಏನೋ ಬಟನ್ ಅಂತಿಕೋರಿ ಒತ್ತಿದಾಗ ಇಲ್ಲಿ ಏನು ಮಾಡ್ತೀರಿ, ಇಲ್ಲೊಂದು ಇಲ್ಲಿ ಕೀ ಕೊಟ್ಟಿದ್ದಾನೆ, Ctrl+Enter ಅಂತ ಕೊಟ್ಟಿದ್ದಾನೆ, ಎಂಟರ್ ಅಂತ ಕೊಟ್ಟಿದ್ದಾರೆ, ಟ್ಯಾಬ್ ಅಂತ ಕೊಟ್ಟಿದ್ದಾರೆ, ಶಿಫ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ನಾವು ಇಲ್ಲಿದ್ದೀವಿ. ಈಗ ನಾವು ಈ ಕಡೆ ಹೋಗ್ಬೇಕಾದ್ರೆ ಯಾವ ಕೀ ಒತ್ತಬೇಕಪ್ಪ ಅಂದರೆ ಈ ಕಡೆ ಹೋಗ್ಬೇಕಾದ್ರೆ ತೆಳಗಡೆ ಬರ್ಬೇಕಾದ್ರೆ ಎಂಟರ್ ಕೀ ಒತ್ತರ. ನಾವು ಅಂತ ನಮ್ಮ ಬಗ್ಲಾಗ ಹೋಗೋದು ಅಂತ ಕೊಡ್ರಿ. ಈಗ ನಾವು ಈ ಕಡೆಯಿಂದ ಈ ಕಡೆ ಹೋಗ್ತಿದ್ದೀವಿ. ನಾವು ಯಾವ ಒಂದು ಎಂಟರ್ ಕೀಯನ್ನು ಒತ್ತಬೇಕಪ್ಪ ಅಂದ್ರೆ ಈ ಟ್ಯಾಬ್ ಕೀ ಒತ್ತಬೇಕು. ಟ್ಯಾಬ್ ಕೀ ಒತ್ತಿದಾಗ ಮಾತ್ರ ನಾವು ಇಲ್ಲಿದ್ದು ಇಲ್ಲಿ ಹೋಗ್ತೀವಿ, ಇಲ್ಲಿದ್ದು ಇಲ್ಲಿ ಹೋಗ್ತೀವಿ, ಇಲ್ಲಿದ್ದು ಹೋಗ್ತೀವಿ. ಇದೇ ರೀತಿ ಟ್ಯಾಬ್ ಕೀ ಒತ್ತಿದಾಗ ನಾವು ಹಿಂಗೆ ಹೋಗ್ತಾ ಇರ್ತೀವಿ. ಅದಕ್ಕಾಗಿ ಟ್ಯಾಬ್ ಕೀ ಆನ್ಸರ್ ಸರಿಯಾಗಿದೆ. ವರ್ಡ್ ಪ್ರೊಸೆಸಿಂಗ್ನಲ್ಲಿ 4ನೇ ಪ್ಯಾರದ ನಂತರ ಇಡುವುದಕ್ಕಾಗಿ 2ನೇ ಪ್ಯಾರವನ್ನು ಸ್ಥಳಾಂತರಿಸುವುದಕ್ಕಾಗಿ ಪರಿಣಾಮಕಾರಿಯಾದ ವಿಧಾನ ಯಾವುದು? ಇನ್ ವರ್ಡ್ processing and efficient way to move the second paragraph to place it after the fourth paragraph is ಅಂದರೆ ಕಾಫಿ ಆ್ಯಂಡ್ ಪೇಸ್ಟ್, ಕಾಫಿ ಆ್ಯಂಡ್ ಕಟ್ ಆ್ಯಂಡ್ ಪೇಸ್ಟ್, ಕಾಫಿ ಕಟ್, ಕಾಫಿ ಆ್ಯಂಡ್ ಪೇಸ್ಟ್, ಕಟ್ ಆ್ಯಂಡ್ ಪೇಸ್ಟ್. ಇಲ್ಲಿ ನೋಡಿ ಸ್ನೇಹಿತರೆ, ಸರಿಯಾದ ಉತ್ತರ 4ನೇ ಹೇಳಿಕೆ ಕತ್ತರಿಸುವುದು ಮತ್ತು ಅಂಟಿಸುವುದು. ಇದು ಸರಿಯಾಗಿರ್ತದೆ. ಸ್ಪ್ರೆಡ್ ಶೀಟ್ನಲ್ಲಿರುವ ಸೂತ್ರಗಳು ಕೆಳಗಿನವನ್ನು ಒಳಗೊಂಡಿರುತ್ತದೆ. ಫಾರ್ಮುಲಾ ಇನ್ ಸ್ಪ್ರೆಡ್ ಶೀಟ್ ಇನ್ ವ್ಯಾಲ್ಯೂ. ನೋಡಿ ಇಲ್ಲಿ ಏನು ಕೇಳೇನಪ್ಪ ಅಂದ್ರೆ ಒಳಗೊಂಡಿರ್ತದೆ ಅಂದರೆ ಏನನ್ನು ಒಳಗೊಂಡಿರುತ್ತದೆ ಅಂದರೆ ಸ್ಪ್ರೆಡ್ ಶೀಟ್ನಲ್ಲಿರುವ ಸೂತ್ರ ಕೆಳಗಿನಗಳನ್ನು ಒಳಗೊಂಡಿರುತ್ತದೆ. ಇದಂತ ತಿಳ್ಕೊರಿ. ಸ್ಪ್ರೆಡ್ ಶೀಟ್ ನಮ್ಮದು ಇದೇ ಸ್ಪ್ರೆಡ್ ಶೀಟ್. ನಾವು ಯಾಕಂದರೆ ನಮ್ಮಲ್ಲಿ ಯಾವುದೇ ಲ್ಯಾಪ್ಟಾಪ್ ಇಲ್ಲಲ್ಲ, ಅದಕ್ಕಾಗಿ ನಾವು ಹಿಂಗೆ ಇದೇ ಒಂದು ಲ್ಯಾಪ್ಟಾಪ್ ಇದೇ ಸ್ಪ್ರೆಡ್ ಶೀಟ್ ಅಂತ ಹೋಗ್ಬೇಕು. ನಾವು ಕಲ್ಪನೆ ಮಾಡ್ಕೊಂಡು ಓದಬೇಕು. ನಾವು ಕಲ್ಪನೆ ಮಾಡ್ಕೊಂಡು ಓದಿದಾಗ ಮಾತ್ರ ನಾವು ಬೋರ್ ಬರಲ್ಲ ಸ್ನೇಹಿತರೆ, ಗೊತ್ತಾ? ಇದೇ ಒಂದು ಸ್ಪ್ರೆಡ್ ಶೀಟ್. ಈ ಸ್ಪ್ರೆಡ್ ಶೀಟ್ ಸೂತ್ರಗಳನ್ನ ಹೆಂಗೆ ಬಿಡ್ತೀವಪ್ಪ ಅಂದ್ರೆ ಹಿಂಗೆ ಈಕ್ವಲ್ ಟು ಬರಿತೀವಿ ನೋಡ್ರಿ. ಈಕ್ವಲ್ ಟು ಇಲ್ಲಿ ಟೇಬಲ್ ವ್ಯಾಲ್ಯೂ ಮತ್ತು ಮೆಥಮೆಟಿಕ್ಸು. ಇಲ್ಲಿ ಆನ್ಸರ್ ನಿಮ್ಗೆ ಗೊತ್ತಾಗಿರ್ತಲ್ಲ. ನಾನು ಇಷ್ಟ ಈಕ್ವಲ್ ಟು ಹೇಳಿದಾಗ ಶೆಲ್ ವಿಳಾಸ ಅಂದರೆ ಈಕ್ವಲ್ ಟು ಸ್ನೇಹಿತರೆ. ಇಲ್ಲಿ ಒಂದು ಶೆಲ್ ಅಂತ ಕೊರಿದು ಇದ್ರ ವಿಳಾಸ ಅಂದರೆ ಇದ್ರ ಅಡ್ರೆಸ್, ಮೌಲ್ಯ ಅಂದರೆ ಇದ್ರ ಈ ಟೇಬಲ್ ಮೌಲ್ಯ, ಮತ್ತು ಗಣಿತ ಅಂದರೆ ನೀವು ಒಂದು ಯಾವುದೋ ಫಾರ್ಮ್ ಹಾಕಿರ್ತಾರೆ ಅದು ಗಣಿತಿನ ಆಪ್ರೇಟರ್ ನಡೀತಿರ್ತದೆ. ಅದಕ್ಕಾಗಿ 2ನೇ ಹೇಳಿಕೆ ಸರಿಯಾಗುತ್ತೆ. ಸೆಲ್ ಅಡ್ರೆಸ್ ವ್ಯಾಲ್ಯೂಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್. ಇದು ಹೇಳಿಕೆ ಸರಿಯಾಗಿರ್ತದೆ. 2ನೇ ಹೇಳಿಕೆ ಸರಿಯಾಗಿರ್ತದೆ ನೋಡಿ. ಈ ಕೆಳಗಿನಗಳಲ್ಲಿ ಕಾರ್ಯಾಚರಣೆಯ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು? ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಕೇಳಿದರೆ ಸ್ನೇಹಿತರೆ ಅವರು ವರ್ಡ, ಎಕ್ಸೆಲ, ವಿಂಡೋಸ, ಲಿನಕ್ಸ್ ಅಂತ ಕೇಳಿದರೆ ಇಲ್ಲಿ ವಿಂಡೋಸ್ ಎಂಬುದು ಆಪ್ರೇಟಿಂಗ್ ಸಾಫ್ಟ್ವೇರ್ ಆಗಿದೆ. ಈ ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಲಿನಕ್ಸ್ ಎಲ್ಲ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರ್ತವೆ ಸ್ನೇಹಿತರೆ. ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಾಗಿರ್ತವೆ. ಎಕ್ಸೆಲ್ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಟ್ಯಾಲಿ ಆಗಿರ್ಬೋದು, SAP ಶಾಪ್ ಆಗಿರ್ಬೋದು, SAP ಆಗಿರ್ಬೋದು, ಒರಾಕಲ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂದರೆ ಒಂದು ಸಾಫ್ಟ್ವೇರ್ಗಳಾಗಿರ್ತವೆ, ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಾಗಿರ್ತವೆ. ಓಕೆನಾ? ನೆಕ್ಸ್ಟ್ ಕ್ವೆಶನು, ಡ್ಯಾಶ್ ಇದು ತಾನಾಗಿಯೇ ಇತರ ಪ್ರೋಗ್ರಾಮ್ಗಳಿಗೆ ಅಂಟಿಕೊಳ್ಳುತ್ತದೆ ಮತ್ತು ಹೋಸ್ಟ್ ಪ್ರೋಗ್ರಾಮ್ ಚಾಲೂ ಮಾಡಿದಾಗ ತಾನು ಕ್ರಿಯಾಶೀಲವಾಗುತ್ತದೆ ಅಂತ ಹೇಳ್ತೀನಿ. ಅಂದರೆ ಪರಾವಲಂಬಿ ವೈರಸ, ಬೂಟ್ ವೈರಸ, ಮ್ಯಾಕ್ರೋಸ್ ವೈರಸ, ಸ್ಟೆಲೆ ವೈರಸ. ಅಂದರೆ ಇಲ್ಲಿ ಪರಾವಲಂಬಿ ವೈರಸ್ ಸರಿಯಾಗಿರುತ್ತೆ ನೋಡಿ. ಅಂದರೆ
ಬೂಟ್ ವೈರಸ್ ಅಂತ ಗೊತ್ತಿರುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ. ನಾವು ಯಾವುದೋ ಒಂದು ಟಿವಿ ಚಾನಲ್ದಾಗ ಬೂಟ್ ಅಂತ ಬಂದಿರ್ತದೆ, ಅಂದ್ರೆ ಲೋಡಿಂಗ್ ಆಗ್ತಿರ್ತದೆ. ಈ ಮ್ಯಾಕ್ರೋಸ್ ವೈರಸ್ ಅಂದರೆ ಇವು MS Excel ಆಗಿರ್ಬೋದು, MS Word ಒಳಗೆ ಇವು ಆ್ಯಂಟಿ ವೈರಸ್ ಆಗಿರ್ತಾವೆ. ಇದು ಮುಂದಿನದು, ಇದು ಸಹ ನೋಡಿ ನೀವೇ ಕಮೆಂಟ್ ಮಾಡಿ. ಓಕೆ, ಜನರೇಷನ್ ಆಫ್ ಕಂಪ್ಯೂಟರ್ ನೋಡ್ತೀವಿ ನಾವು. ಜನರೇಷನ್ ಆಫ್ ಕಂಪ್ಯೂಟರ್ 5 ಜನರೇಷನ್ ನೋಡ್ತೀವಿ. ಮೊದಲನೇ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, ಫಿಫ್ತ್ ಜನರೇಷನ್. ಈ ಫಸ್ಟ್ ಜನರೇಷನಲ್ಲಿ ಏನನ್ನು ಉಪಯೋಗ ಮಾಡ್ತೀವಿ ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಉಪಯೋಗ ಮಾಡ್ತೀವಿ. ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್. ಥರ್ಡ್ ಜನರೇಷನಲ್ಲಿ IC ಅಂತ ನೋಡಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಯೂಸ್ ಮಾಡಿರ್ತೀವಿ. ಫೋರ್ತ್ ಜನರೇಷನಲ್ಲಿ ಮೈಕ್ರೋ ಪ್ರೊಸೆಸರ್ VLSI ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಫಿಫ್ತ್ ಜನರೇಷನ್ ಇತ್ತೀಚೆಗೆ ಸುದ್ದಿಯಲ್ಲಿ ಮಾಡುತ್ತಿರುವ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ AI ಸಮೆಂಟ್ ನಂಬರ್ ನಡೆದ ಈ ವರ್ಷ ಎಲ್ಲಪ್ಪ ಅಂದ್ರೆ ನವದೆಹಲಿಯಲ್ಲ. ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನಪ್ಪ ಅಂದ್ರೆ ಉದ್ಘಾಟನೆ ಮಾಡಿದಾರ AI. ಇದು ಭಾಳ ಇಂಪಾರ್ಟೆಂಟ್. AI ಎಂಬುದು ಇತ್ತೀಚಿನ ಒಂದು ಫಿಫ್ತ್ ಜನರೇಷನ್ ಕಂಪ್ಯೂಟರ್. ಏನು ಮಾಡ್ತಪ್ಪ ಅಂದರೆ AI ಮುಖಾಂತರ ಇವತ್ತು ಹಲವಾರು ಯೂಟ್ಯೂಬ್ ಚಾನಲ್ ಒಂದು ಸ್ನೇಹಿತರೆ ಯಾವ ರೀತಿ ಇರ್ತವೆ ನೀವೇ ಒಂದ್ಸಲ ಸರ್ಚ್ ಮಾಡಿ ನೋಡಿ. ವಾಟ್ ಈಸ್ URL ಅಂದ್ರೆ ನೋಡ್ರಿ, ನೇರವಾಗಿ ಅನ್ಸ್ಕೊಡ್ತೀನಿ, ದ ಅಡ್ರೆಸ್ ಆಫ್ ಡಾಕ್ಯುಮೆಂಟ್ ಆರ್ ಪೇಜ್ ಆನ್ ದ ವರ್ಲ್ಡ್ ವೈಡ್ ವೆಬ್. ಓಕೆನಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಇನ್ಪುಟ್ ಡಿವೈಸ್. ಯಾವುದು ಇನ್ಪುಟ್ ಡಿವೈಸ್ ಅಲ್ಲ. ಇಲ್ಲಿ ಅನ್ಸ್ಕೊಡ್ತೀನಿ, ಲೇಸರ್ ಪ್ರಿಂಟರ್ ಇಸ್ ನಾಟ್ ಇನ್ಪುಟ್ ಡಿವೈಸ್, ಇಸ್ ಔಟ್ಪುಟ್ ಡಿವೈಸ್. OCR is an input device. Optical scanner is an input device. Voice recognition device, ನಾನು ರಿವೈಸ್ ಮಾಡ್ತೀನಿ, ಅದೆಲ್ಲ ಇನ್ಪುಟ್ ಡಿವೈಸ್. ಮೌಸ್ ಇಸ್ ಇನ್ಪುಟ್ ಡಿವೈಸ್, ಮೌಸ್ ಸಹ ಇನ್ಪುಟ್ ಡಿವೈಸ್. ಸ್ಕ್ಯಾನರ್ ಇಸ್ ಇನ್ಪುಟ್ ಡಿವೈಸ್. ಈ ರೀತಿ ನಾವು ನೋಡ್ಬೇಕಂದ್ರೆ ನಾವು ಮತ್ತು ನಾವು ಅಲ್ಲಿ ಏನಪ್ಪ ಅಂದರೆ ಇದು ಮಾಡ್ತೀವಲ್ಲ, ತಂಬಿಡ್ತೀವಲ್ಲ, ಅದು ಸಹ ಇನ್ಪುಟ್ ಡಿವೈಸ್. ಓಕೆ, ದ ಕಂಪ್ಯೂಟರ್ ಕೋಡ್ ಫಾರ್ ಇಂಟರ್ಚೇಂಜ್ ಇನ್ಫಾರ್ಮೇಷನ್ ಬಿಟ್ವೀನ್ ಟರ್ಮಿನಲ್ ಈಸ್. ಇಲ್ಲಿ ನೇರವಾಗಿ ಅನ್ಸ್ಕೊಡ್ತೀನಿ ASCII. ಇದು ಫುಲ್ ಫಾರ್ಮ್ ಭಾಳ ಇಂಪಾರ್ಟೆಂಟ್ ಆಗಿರ್ತಾ. ಈ ಫುಲ್ ಫಾರ್ಮ್ ನೀವೇ ನನಗೆ ಅಂದರೆ ಕಮೆಂಟ್ ಮಾಡಿ. A bung in program is ERN is error. ಅಂದರೆ ಬಂಗ್ ಅಂದರೆ ಏನೋ ಬಂಗ್ ಹತ್ತಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಎರರ್ ಅಂತ ತಿಳ್ಕೊರಿ. ಸಿಂಥೆಸಿಕ್ ಸ್ಟೇಟ್ಮೆಂಟ್ ನಾನ್. ಸಿಂಥೆಸಿಕ್ ಅಂದರೆ ಅದು ಒಂದು ಏನಿರ್ತಾರೆ, ಅದು ನೀವೇ ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಯಾರಿಗೆ ಗೊತ್ತಿದ್ರೆ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ, ಯಾಕಂದರೆ ನಾವು ಸಹ ನಿಮ್ಮಿಂದ ತಿಳ್ಕೊಳ್ಬೇಕಾಗ್ತದೆ. ದ ಫಸ್ಟ್ ಕಂಪ್ಯೂಟರ್ ಮೇಡ್ ಅವೈಲೇಬಲ್ ಫಾರ್ ಕಮರ್ಷಿಯಲ್ ಯೂಸ್ ವಾಸ್. ನೋಡಿ, ಫಸ್ಟ್ ಕಂಪ್ಯೂಟರ್ ಏನನ್ನು ಯೂಸ್ ಮಾಡಿದೆ, ಇನ್ವ್ಯಾಕ್ ಅಂದರೆ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಇನಿಯಾಕ್ ಅಂದರೆ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. IDASC ಅಂದರೆ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್. ಈ ಅಬ್ಸರ್ವೇಷನ್ ಭಾಳ ಇಂಪಾರ್ಟೆಂಟ್ ಇರ್ತವೆ. ಈ ಅಬ್ಸರ್ವೇಷನ್ ಬಗ್ಗೆ ನೀವು ಮಿನಿಮಮ್ ಕಂಪ್ಯೂಟರ್ ಎಲ್ಲ ಅಬ್ಸರ್ವೇಷನ್ ಗೊತ್ತಿರಬೇಕು ನಿಮಗೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಕ್ಸಾಮ್ ಇರ್ತದೆ ನೋಡಿ, CTI ಆಗಿರ್ಬೋದು, PDO ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು, ಎಲ್ಲ ರೀತಿ ಎಕ್ಸಾಮ್ ನಿಮಗೆ ಕಂಪ್ಯೂಟರ್ 30 ಮಾರ್ಕ್ಸ್ ಇರ್ತದೆ ಸ್ನೇಹಿತರೆ. 30 ಮಾರ್ಕ್ಸ್ ನೀವು ಡೈಲಿ 10ರಿಂದ 20 MCQ ಕ್ವೆಶ್ಚನ್ ಬಿಡಿಸ್ತಾ ಹೋದರೆ ನಿಮಗೆ ಫುಲ್ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಈಸಿ ಕ್ವೆಶ್ಚನ್ ಬಿಡಿಸಿ, ನೀವೇನು ಡಿಫಿಕಲ್ಟ್ ಅಂತ ಹೋಗ್ಬೇಡಿ. ಈಸಿಯಿಂದ ಫಸ್ಟ್ ನೀವು ಪ್ರಾರಂಭ ಮಾಡಬೇಕು. ಇನ್ಪುಟ್ ಡಿವೈಸ್ ಯಾವುದು, ಔಟ್ಪುಟ್ ಡಿವೈಸ್ ಯಾವುದು, ಕೀಬೋರ್ಡ್ದಾಗ ಎಷ್ಟು ಸಂಖ್ಯೆಗಳು ಇರ್ತವೆ, ಸ್ಟ್ಯಾಂಡರ್ಡ್ ಕೀಬೋರ್ಡ್ದಾಗ ಎಷ್ಟು ಇರ್ತವೆ, ಮೌಸ್ ಏನು ಕೆಲಸ ಮಾಡ್ತದ, ಕೀಬೋರ್ಡ್ ಏನು ಕೆಲಸ ಮಾಡ್ತದೆ, ಸ್ಪೀಕರ್ ಏನು ಕೆಲಸ ಮಾಡ್ತದೆ, ಮತ್ತು ಅದರಲ್ಲಿ MS Excel ಅಂದ್ರೆ ಏನು, MS Word ಅಂದ್ರೆ ಏನು, MS Excel ಎಷ್ಟು ಜೂಮ್ ಇರ್ತದೆ, MS Word ಎಷ್ಟು ಜೂಮ್ ಇರ್ತದೆ, ನೋಟ್ ಪ್ಯಾಡ್ ಅಂದರೆ ಏನು, ರಿಬ್ಬನ್ ಅಂದರೆ ಏನು, ಈ ರೀತಿ ನೀವು ಹಲವಾರು ಸಣ್ಣಿಂದ ಮಾಹಿತಿಯಿಂದ ನೀವು ನೋಡ್ಕೊಂಡು ಹೋಗಿರಬೇಕು. ಇಲ್ಲಿ ನೋಡಿ, Ctrl+M ಇದು ಶಾರ್ಟ್ಕಟ್ ಕೀ. ಅಂದರೆ ಲೆಫ್ಟ್ ಇಂಡೆಂಟ್ ಅಂತ ಹೇಳಿದರೆ, ರೈಟ್ ಇಂಡೆಂಟ್ ಅಂದರೆ ಯಾವ ಕೀ ಬಳಸ್ತಾರೆ, ನ್ಯೂ ಡಾಕ್ಯುಮೆಂಟ್ ಅಂದರೆ ನಾವು ತೆರೆಯಲು ಏನು ಬಳಸ್ತೀವಿ, Ctrl+N ಬಳಸ್ತೀವಿ. ಕ್ಲೋಸ್ನ ಒಂದು ವಿಂಡೋ ಕ್ಲೋಸ್ ಮಾಡಬೇಕಪ್ಪ ಅಂದ್ರೆ ಅವಾಗ ನಾವು ಏನು ಬಳಸ್ತೀವಿ, ಸಹ ನಿಮ್ಗೆ ಗೊತ್ತಿರಬೇಕು. Ctrl+X ಬಳಸಿದಾಗ ನಮ್ಮ ವಿಂಡೋ ಕ್ಲೋಸ್ ಆಗ್ತದೆ, Ctrl+F4 ಬಳಸಿದಾಗ ನಾವು ವಿಂಡೋ ಕ್ಲೋಸ್ ಆಗಿಬಿಡ್ತದೆ ಸ್ನೇಹಿತರೆ. ಅದಕ್ಕಾಗಿ ನಾವು ಶಟ್ ಡೌನ್ ಮಾಡ್ತೀವಿ Ctrl+F4 ಬಳಸಿದಾಗ. ಈ ರೀತಿ ನಿಮಗೆ ಸಣ್ಣ ಬೇಸಿಕ್ ಅಂತ ಗೊತ್ತಿರಬೇಕು. ಹಿಂದೆ ನಾವು ಏನಾಗಿದ್ದು ಗೊತ್ತಿಲ್ಲ, ಮುಂದೆ ನಾವು ಕಲಿಬೇಕಾಗಿರೋದು ಕಲಿತಾ ಇರಬೇಕಷ್ಟೇ. ಟು ಡಿಲೀಟ್ ಒನ್ ವರ್ಡ್ ದ ಲೆಫ್ಟ್ ಅಂದರೆ ನಾವು ಒಂದು ವರ್ಡ್ ಡಿಲೀಟ್ ಮಾಡೋದು ಎಲ್ಲಿಯಪ್ಪ ಲೆಫ್ಟ್ ಡಿಲೀಟ್ ಮಾಡೋದು Ctrl ಬ್ಯಾಕ್ ಸ್ಪೇಸ್ ಅನ್ನು ಕೊಟ್ಟಿದಾಗ ನಾವು ಏನು ಮಾಡ್ತೀವಿ ಅಂದರೆ ಲೆಫ್ಟಿಂದ ವರ್ಡ್ ಡಿಲೀಟ್ ಆಗಿರ್ತದೆ. ನೋಡಿ, ಟು ಡಿಸ್ಪ್ಲೇ ಆರ್ ಹೆಡ್ ಸ್ಟಾರ್ಟ್ ಮೆನ್ಯೂ ಅಂದರೆ ಒಂದು ಯಾವುದೋ ಒಂದು ಮೆನ್ಯೂವಿಂದ ಹೆಡ್ ಅಂದರೆ ಡಿಸ್ಪ್ಲೇಯಿಂದ ಹೋಗೋದಪ್ಪ ನಾವು ಏನು ಬಳಸ್ತೀವಿ ಅಂದರೆ Ctrl+Escape ಬಳಸ್ತೀವಿ. Ctrl+Escape. ಟು ಕ್ರಿಯೇಟ್ ಎ ನ್ಯೂ ಫೋಲ್ಡರ್ ಅಂದರೆ ಒಂದು ಯಾರೋ ನೀವು ಹೇಳಿರ್ತಾರೆ ಸ್ನೇಹಿತರೆ ಮತ್ತು ನೀವು ಕಂಪ್ಯೂಟರ್ ಕೆಲಸ ಮಾಡ್ತಾ ಇರುವಾಗ ಏನು ಮಾಡ್ತಾರಪ್ಪ ಅಂದ್ರೆ ಅವಾಗ ಏನು ನಿಮ್ಮ ಸ್ನೇಹಿತರನ್ನ ಒಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಪ್ಪ. ಆ ನ್ಯೂ ಕ್ರಿಯೇಟಲ್ಲಿ ನೀವು ಮಾಡಿರುವ ವರ್ಕನ್ನು ಆ ನ್ಯೂ ಫೋಲ್ಡರಲ್ಲಿ ನೀನು
ಸೇವ್ ಮಾಡಂತ ಹೇಳ್ತಾರೆ. ಅವಾಗ ನೀವು ಏನು ಮಾಡ್ಬೇಕಪ್ಪ ಅಂದರೆ ಗೊಂದಲ ಹೊರಟಾಗಿರ್ತದೆ. ಆವಾಗ ನಾವು ಬರಬೇಕು Ctrl+Shift+N ಅನ್ನು ಒತ್ತಿದಾಗ ಒಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ಆಗಿರ್ತದೆ. ನ್ಯೂ ಫೋಲ್ಡರ್ ಹೆಸರು ಏನಾದರೂ ಇಡಿ, XYZ ಅಂತ ಹಿಡಿಯುತ್ತಾ, XYZ ಅಂತ ಇಡ್ರಿ, ಅಥವಾ ನನ್ನ ಹೆಸರೇ ಸಿದ್ದು ಅಂತ ಇಡ್ರಿ. ಅದಕ್ಕೆ ಬೇಕಾದ್ರೆ ಸಿದ್ದು Ctrl+Shift+N ಕ್ರಿಯೇಟ್ ಆದಾಗ ಅವಾಗ ನ್ಯೂ ಫೋಲ್ಡರ್ ಇರ್ತದೆ. ನ್ಯೂ ಫೋಲ್ಡರ್ ಹೆಸರು ಏನಂತಾರಪ್ಪ ಅಂದ್ರೆ siddu.com ಅಂತ ಇಡ್ರಿ. ಓಕೆನಾ. ಒಂದು ನ್ಯೂ ಡಾಕ್ಯುಮೆಂಟ್ ತೆರೆದಪ್ಪ ಅಂದ್ರೆ Ctrl+N ಆಗಿರ್ತದೆ. ಇದೇ ರೀತಿ ಮುಖ್ಯಗೊಳ್ಬೇಕು. ಇಲ್ಲಿ Ctrl+P ಕೊಟ್ಟಿದ್ದಾರೆ. Ctrl+P ಅಂದರೆ ಪ್ರಿಂಟ್ ಫೈಲ್ ಮಾಡೋದು. Ctrl+C ಅಂದರೆ ಸೆಲೆಕ್ಟ್ ಆಲ್ ಮಾಡ್ತೀವಿ. Ctrl+F ಅಂದರೆ ಕ್ಲೋಸ್ ಮಾಡ್ತೀವಿ ವಿಂಡೋವನ್ನು. F1 ಅಂದರೆ ಹೆಲ್ಪು. F2 ಅಂದರೆ ರೀನೇಮು. F3 ಅಂದರೆ ಸರ್ಚ್ ಫೈಲು. Ctrl+F4 ಅಂದರೆ ಶಟ್ ಡೌನು. Alt+F4 ಅಂದರೆ ಶಟ್ ಡೌನು. Ctrl+F4 ಅಂದರೆ ಕ್ಲೋಸು ವಿಂಡೋ ಕ್ಲೋಸ್ ಅಂದರೆ ಸ್ಟಾರ್ಟ್ ಮೆನ್ಯೂ. ವಿಂಡೋ ಅಂದರೆ ಸ್ಟಾರ್ಟ್ ಮಾಡ್ಕೊಳ್ಳಿ, ವಿಂಡೋಸ್ದಾಗ ಹೋಗಿರ್ತಲ್ಲ. ಇದೇ ರೀತಿ ನೀವು Ctrl+A ಅಂದರೆ ಏನಪ್ಪ ಅಂದ್ರೆ ಸೆಲೆಕ್ಟ್ ಆಲು. Ctrl+A. Ctrl+P ಅಂದರೆ ಬೋಲ್ಡ್. Ctrl+C ಅಂದರೆ ಕಾಫಿ. Ctrl+D ಅಂದರೆ ಫಾಂಟ್ ಅಂದರೆ ಸ್ಟೈಲ್ ಮಾಡೋದು. Ctrl+E ಅಂದರೆ ಸೆಂಟರ್. Ctrl+F ಅಂದರೆ ಫೈಂಡ್ ಮಾಡೋದು. Ctrl+G ಅಂದರೆ ಗೋ ಟು ಅಂತ ಮಾಡ್ತೀವಿ. Ctrl+H ಅಂದರೆ ರೀಪ್ಲೇಸ್ ಮಾಡೋದು. ದ ಪವರ್ ಪಾಯಿಂಟ್ ವ್ಯೂ ದಟ್ ಡಿಸ್ಪ್ಲೇಸ್ ಓನ್ಲಿ ಟೆಕ್ಸ್ಟ್, ಟೈಟಲ್ ಆ್ಯಂಡ್ ಬುಲೆಟ್ಸ್ ಎಲ್ಲಿರ್ತಾವ ಅಂತ ಕೇಳ್ತಾರೆ. ಔಟ್ಲೈನ್ ವ್ಯೂದಾಗ ಕಂಡು ಬರ್ತಾವೆ ಸ್ನೇಹಿತರೆ. Rohan is reading the soft copy of a letter. Which part of the computer using? CPU, mouse, monitor, keyboard. ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ಮಾನಿಟರಲ್ಲಿ ಅವ್ರು ಮಾಡ್ತಾರೆ. ರೀಡಿಂಗ್ ಆ್ಯಂಡ್ ಕಾಪಿ ಯೂಸ್ ಮಾಡಿರ್ತಾರೆ, ಸಾಫ್ಟ್ ಕಾಪಿ. ಡೈರೆಕ್ಟ್ ಆಕ್ಸೆಸ್ ಆಫ್ ಫೈಲ್ ಈಸ್ ಆಲ್ಸೋ ನೌನ್ ಹ್ಯಾಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಯಾಕಂದರೆ ಒಂದೊಂದು ವಿಡಿಯೋದಿಂದ ನಾವು ಮಾಡುವಾಗ ನಾವು ಎಲ್ಲಿಂದೋ ಇದು ಮಾಡಿ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದು ಇದಕ್ಕೆ ಸ್ಲೈಡ್ ರೀತಿ ಮಾಡಿ ಈ ರೀತಿ ಮಾಡಿರ್ತೀವಿ. ಅದಕ್ಕೋಸ್ಕರ ಇದೊಂದು ಓದುವ ಸ್ಟಡಿ ಚೆನ್ನಾಗಿರ್ತದೆ. ಅದಕ್ಕಾಗಿ ಜಾಸ್ತಿ ದಿನಕ್ಕೆ ಮುಟ್ಲಿ. ಯಾಕಂದರೆ ಫ್ರೀಯಾಗಿ ನಾವು ಹೇಳ್ಕೊಡ್ತಿದ್ದೀವಿ. ಫ್ರೀಯಾಗಿ ಇವತ್ತು ನೀವು ನೋಡ್ಬೋದು ಮಾರ್ಕೆಟಲ್ಲಿ ಯಾವ ರೀತಿ ಒಂದು ದುಡ್ಡು ಮಾಡ್ತಾರಪ್ಪ ಅಂದರೆ, ಯಾವ ರೀತಿ ಯೂಟ್ಯೂಬ್ ಚಾನಲ್ಗಳಿಂದ ಆಗಿರ್ಬೋದು, ಮತ್ತು ಯಾವ ರೀತಿ ಒಂದು ನೋಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಮಾಡಲಿ. ಆದರೆ ನಾವು ಫ್ರೀಯಾಗಿ ಕೊಡ್ತಿದ್ದೀವಲ್ಲ, ಅದಕ್ಕಾಗಿ ನಿಮ್ಮ ಎಲ್ಲ ಓದುವ ಸ್ನೇಹಿತರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ನಮ್ಮ ಎಲ್ಲಾದರೂ ಹೇಳುವಾಗ ನಮ್ಮ ತೊದಲು ನುಡಿಯಿಂದ ತಪ್ಪಾದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಕ್ಷಮಿಸುವ ಮುಖಾಂತರ ನೀವು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ದಿನಗಳಲ್ಲಿ ವಿಲೇಜ್ ಅಕೌಂಟ್ ಸಿಲೆಬಸ್ ನಿಮ್ಗೆ ಗೊತ್ತಿರ್ತದೆ. ಕನ್ನಡ 35 ಮಾರ್ಕ್ಸ್ ಇರ್ತವೆ, ಇಂಗ್ಲೀಷ್ 35 ಮಾರ್ಕ್ಸ್ ಇರ್ತವೆ, ಕಂಪ್ಯೂಟರ್ 30 ಮಾರ್ಕ್ಸ್ ಇರ್ತವೆ. ಅದಕ್ಕೋಸ್ಕರ ನಾವು ಕಂಪ್ಯೂಟರ್ ಕ್ಲಾಸ್ ಯಾಕೆ ತೆಗೆದುಕೊಳ್ತಂದರೆ ಮುಂದಿನ ದಿನದಲ್ಲಿ ವಿಲೇಜ್ ಅಕೌಂಟೆಂಟು 500ಕ್ಕಿಂತ ಹೆಚ್ಚಿಗೆ ಕಾಲ್ಫಾರ್ಮ್ ಇದ್ದಾವೆ. ಅದಕ್ಕಾಗಿ ಅದೇ ರೀತಿ CTI ಸಹ ಕಾಲ್ಫಾರ್ಮ್ ಇದ್ದಾವೆ. CTI ನಿಮಗೆ ಸಿಲೆಬಸ್ ಗೊತ್ತದ. ವಿಲೇಜ್ ಅಕೌಂಟು ಸೇಮ್ ಇರುತ್ತೆ, CTIಗೂ ಸಹ ಸೇಮ್ ಇರ್ತದೆ. 2 ಪತ್ರಿಕೆಗಳಿದೆ ಸ್ನೇಹಿತರೆ. ಒಂದು GK ಪತ್ರಿಕೆ, ಇನ್ನೊಂದು ಕಮ್ಯುನಿಕೇಷನ್ ಪತ್ರಿಕೆ. ಈ ಕಮ್ಯುನಿಕೇಷನ್ ಪತ್ರಿಕೆ ನಮ್ಮ ಜಾಬ್ ಆಗಬೇಕಾದ್ರೆ ನಮ್ಮ ಕಮ್ಯುನಿಕೇಷನ್ ಪತ್ರಿಕೆನೇ ಭಾಳ ಇಂಪಾರ್ಟೆಂಟ್. ನಾವು ಸಹ 70ರಿಂದ 74 GK ಮಾಡಿದ್ದೀವಿ. ಕಮ್ಯುನಿಕೇಷನ್ ಪೇಪರ್ ನಮ್ಮದು ಕಡಿಮೆ ಆಗಿದ್ದಕ್ಕೋಸ್ಕರ ನಾವು ಹೊರ ಬಂದಿದ್ದೀವಿ ಲಿಸ್ಟಿಂದ. ಯಾಕಂದರೆ ಇವತ್ತು ನೋಡಿ ಕಮ್ಯುನಿಕೇಷನ್ ಪೇಪರು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಸಹ ನಮ್ಮ ಜೊತೆ ನೀವು ಸಹ ಕಮ್ಯುನಿಕೇಷನ್ ಪೇಪರ್ ಡೈಲಿ ಚರ್ಚೆ ಮಾಡೋಣ. ಅದಕ್ಕಾಗಿ ನಿಮ್ಮ ಹೆಚ್ಚಿನ ಸಂಖ್ಯೆ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರ್ಯಾರು ಓದುತ್ತಿರಲ್ಲ ಅವರಿಗೆ ನಿಮ್ಮ ಕಡೆಯಿಂದ ಈ ಚಾನಲನ್ನು ಶೇರ್ ಮಾಡಿ. ಯಾಕಂದರೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳುತ್ತಾ ಇಲ್ಲಿಗೆ ಧನ್ಯವಾದಗಳು ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸಿನಲ್ಲಿ ನಾವು ಸಂವಿಧಾನದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀತಿಯ ಸ್ನೇಹಿತರೆ.